It's been a roller coaster, but just ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನೊಂದು ಟೂರಿಸ್ಟ್ ಪ್ಲೇಸಲ್ಲಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಭದ್ರಾವತಿಯಲ್ಲಿ ಒಂದು ಫ್ಯಾಮಿಲಿ ರಿಲೇಟಿವ್ ಅವ್ರದ್ದು ಮದುವೆ ಇತ್ತು. ಅದಕ್ಕೆ ನಮ್ಮ ಮನೆಯವರು ಬರಬೇಕು ಅಂತ ಡಿಸೈಡ್ ಮಾಡಿದ್ವಿ. ಅವರು ರಾತ್ರಿಗೆ ನೈಟ್ ಜರ್ನಿ ಟಿಕೆಟ್ನ ಬುಕ್ ಮಾಡಿದರು. ನಾನು ಭದ್ರಾವತಿಗೆ ಬೆಳಿಗ್ಗೆ ಹೋದರೂ ಆಗುತ್ತೆ, ಸ್ಯಾಟರ್ಡೆ ಸಂಡೇ ಮದುವೆ ಇರೋದು, ಯಾತಕ್ಕೆ ರಾತ್ರಿನೇ ಮಾಡಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳೇ ಇರಲಿಲ್ಲ. ಬಟ್ ನಿನ್ನೆ ರಾತ್ರಿ ಹೊರಟಿರೋದು ನಾವು, ಶುಕ್ರವಾರ ರಾತ್ರಿ. ಅವಾಗ ಹೇಳ್ತಾ ಇದ್ದಾರೆ ನಾವು ಅಲ್ಲಿ ಜೋಗ್ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ ಅಂತ. ನಾವು ತುಂಬ ದಿನ ಆಗಿತ್ತು, ಬಂದೇ ಇರಲಿಲ್ಲ ಜೋಗ್ ಫಾಲ್ಸ್ಗೆ. ಸೊ ಇಟ್ ವಾಸ್ ಅ ಸರ್ಪ್ರೈಸ್. ಹಾಗಾಗಿ ನಾನಿವತ್ತು ಜೋಗ್ ಫಾಲ್ಸ್ನಲ್ಲಿ ಇದ್ದೀನಿ. ಇದು ಬಂದು ತಾಳ್ಗುಪ್ಪದಿಂದ 30 ಕಿಲೋಮೀಟರ್ಸ್ ಆಗುತ್ತೆ. ಅಲ್ಲಿಂದ ಬಸ್ ಅಥವಾ ಏನಾದರೂ ಸಿಗುತ್ತೆ. ತಾಳ್ಗುಪ್ಪಗೆ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಟ್ರೈನ್ ಇದೆ, ನೈಟ್ ಜರ್ನಿ ಮಾಡ್ಕೊಂಡು ಬರ್ಬೋದು. ಮದುವೆ ಇರೋದು ಭದ್ರಾವತಿಯಲ್ಲಿ. ಇವತ್ತು ಸಂಜೆ ಅಂದರೆ ಸ್ಯಾಟರ್ಡೇ ಈವ್ನಿಂಗ್ ಆ್ಯಂಡ್ ಟುಮಾರೋ ಸ್ಯಾಟರ್ಡೇ ಸಂಡೇ ಮದುವೆ ಇರೋದು. ಇವಾಗ ಇಲ್ಲಿಂದ ಡೈರೆಕ್ಟು ಭದ್ರಾವತಿಗೆ ಮದುವೆ ಅಟೆಂಡ್ ಮಾಡೋದಕ್ಕೆ ಹೋಗ್ತೀವಿ. ಮೊದಲಿಗೆ ನಾನು ನಿಮಗೆ ನಾವು ಇಲ್ಲಿಗೆ ಬರೋದಕ್ಕೆ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂತ ನಾನು ತಿಳಿಸ್ತೀನಿ ಇನ್ ಡೀಟೇಲಾಗಿ. ರಾತ್ರಿ 11 ಗಂಟೆಗೆ ಮೆಜೆಸ್ಟಿಕ್ಕಿಂದ ಟ್ರೈನ್ ಇದೆ ತಾಳ್ಗುಪ್ಪಗೆ. ಅದು ಎಂಡ್ ಆಗುತ್ತೆ. ಅದು ಮೈಸೂರು ಅರಸೀಕೆರೆ ವಯ ಬರೋದು, ಬ್ಯಾಂಗ್ಳೂರಿಂದ ತಾಳ್ಗುಪ್ಪಗೆ ಅದು ಎಂಡ್ ಆಗುತ್ತೆ. ಹಾಗಾಗಿ ಮೆಜೆಸ್ಟಿಕ್ಕಿಂದ 11 ಗಂಟೆಗೆ ಹತ್ತಿದ್ದು ನಾವು. ಇಲ್ಲಿಗೆ ತಾಳ್ಗುಪ್ಪಗೆ ಅರೌಂಡ್ 7:30 ಏನೋ ರೀಚ್ ಆದ್ವಿ. ಹೋಲ್ ನೈಟ್ ಬುಕ್ ಮಾಡಿದ್ವಿ ನಾವು, ರಿಸರ್ವೇಷನ್ ಮಾಡಿರೋದ್ರಿಂದ ಸ್ಲೀಪರ್ ಕೋಚಲ್ಲಿ ಬಂದಿದ್ದು. ಏನೂ ಪ್ರಾಬ್ಲಮ್ ಆಗಲಿಲ್ಲ. ಒಂದಂದರೆ ರಾತ್ರಿ ಈ ಟೈಮಲ್ಲಿ ಚಳಿ ಇರುತ್ತೆ, ಅಷ್ಟೇ. ಅದು ಬಿಟ್ಟರೆ ನಮಗಿನ್ನೇನು ಪ್ರಾಬ್ಲಮ್ ಆಗಲಿಲ್ಲ. ತಾಳ್ಗುಪ್ಪದಿಂದ ನಿಮಗೆ ಟ್ರೈನ್ ಇಳಿದ ತಕ್ಷಣ, ಆಚೆ ಬಂದ ತಕ್ಷಣ ನಿಮಗೆ ಅಲ್ಲಿ ಟ್ಯಾಕ್ಸಿಗಳು, ಆಟೋಗಳು ಇರುತ್ತೆ. ನಮಗೆ KSRTC ಬಸ್ ಸಿಕ್ತು. ಇದು ಬಸ್ಸಲ್ಲಿ 1/2 hour to 45 minutes ಜರ್ನಿ. ಅದು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಮಕ್ಕಳಿಗೆ ಏನಾದರೂ ವಾಮಿಟಿಂಗ್ ಸೆನ್ಸೇಷನ್ ಇದ್ದರೆ ಸ್ವಲ್ಪ ಕೇರ್ ತೊಗೊಳ್ಳಿ. ನನ್ನ ಮಗಳು ಕೂಡ ಇವತ್ತು ವಾಮಿಟ್ ಮಾಡಿಕೊಂಡ್ಳು ಬಸ್ಸಲ್ಲಿ ಬರಬೇಕಾದ್ರೆ. ಆನ್ ದ ವೇ ಅಲ್ಲಿ ಒಂದು ಕಡೆ ಸ್ಟಾಪ್ ಮಾಡಿದ್ರು, ತಿಂಡಿದ್ರೆ ತಿನ್ಬೋದು ಅಂತ. ಅಲ್ಲಿ ಒಂದು ಸಾರಿ ತಿಂಡಿ ಮಾಡಿದ್ವಿ ನಾವು. ಅದಾದಮೇಲೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿ ಬಂದಾಗ ನಮಗೆ ಒಬ್ಬರು ಗೈಡ್ ಸಿಕ್ಕಿದ್ರು, ಅವ್ರ ಹೆಸರು ಮಂಜು ಅಂತ. ಅದ್ರ ಡೀಟೇಲ್ಸ್ನ ನಾನು ನಿಮಗೆ ಫುಲ್ ಕೊಡ್ತೀನಿ. ಅವರು ನಮಗೆ ಇಲ್ಲಿ ನಿಯರಿಂಗ್ ಪ್ಲೇಸಸ್ ಏನೇನಿದೆ ಇನ್ನೇನು ಅರೌಂಡು ತೋರಿಸ್ತೀನಿ ಅಂತ ಹೇಳಿದರು. ನಾವು ಮೊದಲಿಗೆ ಜೋಗ್ ಫಾಲ್ಸ್ನ ಬ್ಯಾಕ್ ವ್ಯೂಯಿಂದ ಶುರು ಮಾಡಿದ್ವಿ. ಆ ವಿಡಿಯೋನ ಈಗ ನನ್ನ ಜೊತೆ ಶೇರ್ ಮಾಡ್ತೇನೆ. ಸ್ನೇಹಿತರೆ, ಇದು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಏನು ಮೆಟ್ಲುಗಳು ಕಾಣ್ತಾ ಇದೆ, ಅದು ಫ್ರಂಟ್ ವ್ಯೂ ಪಾಯಿಂಟ್ ಅಂತ. ನಾನು ನಿಂತಿರೋದು ಬ್ಯಾಕ್ ವ್ಯೂ ಪಾಯಿಂಟಲ್ಲಿ. ಅಂದರೆ ನಾನು ನಿಂತಿರೋದು ಕಾರವಾರ ಡಿಸ್ಟಿಕ್ಕು, ಅದು ಫ್ರಂಟ್ ವ್ಯೂ ಇರೋದು ಶಿವಮೊಗ್ಗ ಡಿಸ್ಟಿಕ್ಕು. ಅದು ಕೆಳಗಡೆ ತನಕ 1400 ಮೆಟ್ಲಿದೆಯಂತೆ. ಇಲ್ಲಿ ಒಂದು ಲೈನ್ ಕಾಣ್ತಾ ಇದೆಯಲ್ಲ, ಹೀಗೆ ಅದು ಮೆಟ್ಲುಗಳು ಮೇಲ್ಗಡೆಯಿಂದ ಕೆಳಗಡೆ ತನಕ ಬಂದಿರೋದು. ಟೋಟಲ್ಲು 1400 ಮೆಟ್ಲಿದೆ. ನೀವು ಬಿಡ್ತಾರಂತೆ, ಮೇಲ್ಗಡೆಯಿಂದ ಕೆಳಗಡೆ ತನಕನೂ ಬರ್ಬೋದು. ನಿಮಗೆ 1400 ಹತ್ತಕ್ಕಾದರೆ ಇಳಿಬೋದು, ಇಲ್ಲ ಅಂದರೆ ಮೇಲ್ಗಡೆ ನಿಂತ್ಕೊಂಡೇ ನೋಡ್ಕೊಂಡು ಬರ್ಬೋದು. ಈಗ ಹಾಗೆ ಪಕ್ಕ ಬಂದರೆ ನಮ್ಮ ಜೋಗ್ ಫಾಲ್ಸ್ನ ವ್ಯೂ ಶುರು. ಇಲ್ಲಿ ನೋಡಿ 2 ಕಾಣ್ತಾ ಇದೆ ಅಲ್ವಾ, ಇದು ಮೊದಲನೇದು ರಾಣಿ ಫಾಲ್ಸ್. ಇದು ರ್ಯಾಕೆಟ್, ಅಂದರೆ ಒಂದು ಬಂದು 2 ಭಾಗ ಆಗಿದೆ, ಅದಕ್ಕೆ ಇದನ್ನು ರ್ಯಾಕೆಟ್ ಅಂತಾರೆ. ಈಗ ನಾನು ಇದನ್ನು ತೋರಿಸೋದಕ್ಕೆ ಅಂತ ಕೆಳಗಡೆ ಬಂದಿದ್ದೆ, ಈಗ ಸ್ವಲ್ಪ ಮೇಲಕ್ಕೆ ಹೋಗ್ತೀನಿ. ರೋರರ್ ಇಲ್ಲಿಂದ ಕಾಣೋದಿಲ್ಲ, ಹಾಗಾಗಿ. ಈಗ ನೋಡಿ ರೋರರ್ ನೀಟಾಗಿ ಕಾಣ್ತಾ ಇದೆ. ರೋರರ್ ಅಂದರೆ ನಿಮಗೆ ಫ್ರಂಟ್ ವ್ಯೂಯಿಂದ ಹಾಫ್ ಮಾತ್ರ ಕಾಣುತ್ತಂತೆ ಅಷ್ಟೇ. ಈ ಬ್ಯಾಕ್ ವ್ಯೂಯಿಂದ ನಿಮಗೆ ಇಷ್ಟು ಕಾಣ್ತಾ ಇದೆ. ಒಂದು ರಾಣಿ, ಒಂದು ರ್ಯಾಕೆಟ್, ಒಂದು ರೋರರ್. ರಾಜ ಇಲ್ಲಿಂದ ಕಾಣೋದಿಲ್ಲ, ಅದನ್ನು ಫ್ರಂಟ್ ವ್ಯೂಯಿಂದಾನೇ ನೋಡಬೇಕು. ನಿಮ್ಗೆ ಆಮೇಲೆ ತೋರಿಸ್ತೀನಿ. ಇದು ಸ್ನೇಹಿತರೆ ಬ್ರಿಟಿಷ್ ವ್ಯೂ ಪಾಯಿಂಟ್ ಅಂತ ಹೇಳ್ತಾರಂತೆ, ಇಲ್ಲಿಂದ ನೋಡೋದು. ಸ್ನೇಹಿತರೆ, ನಾವೀಗ ಇಲ್ಲಿಂದ ಹೊರಟ್ವಿ. ನೆಕ್ಸ್ಟ್ ಯಾವ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿಂದ ಬೇರೆ ಯಾವುದೋ ಪ್ಲೇಸ್ ಇದೆಯಂತೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಏನಾದರೂ ಫ್ರಂಟ್ ವ್ಯೂಗೆ ಕರ್ಕೊಂಡು ಹೋಗ್ಬೋದು. ಇದು ಬ್ರಿಟಿಷ್ ವ್ಯೂ ಪಾಯಿಂಟ್. ಸೊ ಈಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ.
ಸ್ನೇಹಿತರೆ, ಇದು ಏನು ನೀರು ನೋಡ್ತಾ ಇದ್ದೀರಾ, ಇದೇ ನೀರು ರಾಜ ರಾಣಿ ರಾಕೆಟ್ ರೋರರ್ ಆಗಿ 4 ಭಾಗವಾಗಿ ಹರಿಯೋದು ನೋಡಿ. ಆ ಕಡೆಯಿಂದ ತೋರಿಸ್ತೀನಿ. ಇಲ್ಲಿ ಒಂದು ಬ್ರಿಡ್ಜ್ ಇದೆ. ನೋಡಿ, ಅಲ್ಲಿಂದ ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಹರಿಯುತ್ತೆ 4 ಭಾಗ ಆಗಿ. ಈ ಬ್ರಿಡ್ಜ್ ಬಂದು ಮುಂಗಾರು ಮಳೆಯಲ್ಲಿ ಗಣೇಶ್ ಮತ್ತು ಪೂಜಾ ಗಾಂಧಿ ಸೈಕಲ್ ಹೊಡಿತಾರಲ್ಲ ಆ ಬ್ರಿಡ್ಜ್ ಅಂತೆ. ಅದರಲ್ಲೂ ಕೂಡ ಜೋಗ್ ಫಾಲ್ಸ್ ತೋರಿಸ್ತಾರಲ್ಲ, ಈ ನೀರು ಅಲ್ಲಿ ಹರಿಯೋದು. ಸ್ನೇಹಿತರೆ, ಇದು ನೆಕ್ಸ್ಟ್ ನಮ್ಮ ಪಾಯಿಂಟ್ ಮಹಾತ್ಮ ಗಾಂಧಿ ಹೈಡ್ರಾಲಿಕ್ ಪವರ್ ಸ್ಟೇಷನ್ ಅಂತ. ಇಲ್ಲಿಂದಾನೇ ಪವರ್ ಜನ್ರೇಷನ್ ಆಗಿ 12 ಡಿಸ್ಟಿಕ್ಗೆ ಸಪ್ಲೈ ಆಗುತ್ತಂತೆ. ಇದು 24 ಅವರು ಇಲ್ಲಿ ನೀರು ಹರಿತಾನೆ ಇರುತ್ತೆ, ಜನ್ರೇಷನ್ ಆಗ್ತಾನೆ ಇರುತ್ತೆ. ಅಲ್ಲಿ ಸಣ್ಣ ಪೈಪ್ ಕಾಣ್ತಾ ಇದೆಯಾ, ಅದು 4 ಪೈಪ್ ಇರುತ್ತೆ. ಅದು ಕೆಳಗಡೆ ಬಂದಾಗ 8 ಪೈಪ್ಗಳಾಗಿ ಡಿವೈಡ್ ಆಗಿ ಅದರಲ್ಲಿ ಯಾವಾಗಲೂ 24 ಅವರ್ ನೀರು ಹರಿತಾನೇ ಇರುತ್ತಂತೆ. ಇದಕ್ಕೆ ಮಹಾತ್ಮ ಗಾಂಧಿ ಹೈಡ್ರಾಲಿಕ್ ಪವರ್ ಸ್ಟೇಷನ್ ಅಂತ ಯಾಕೆ ಬಂದಿದ್ದು ಅಂತ ಕೂಡ ಒಂದು ರೀಸನ್ ಇದೆ. ಇದು ಒಡೆಯರ್ ಕಾಲದಲ್ಲಿ ವಿಶ್ವೇಶ್ವರಯ್ಯ ಅವರು ಕಟ್ಸಿರೋ ಅಂಥದ್ದು. ಮಹಾತ್ಮ ಗಾಂಧಿ ಯಾವಾಗ ಹತ್ಯೆ ಆಯಿತು ಆ ದಿನದಂದು ಇದ್ರ ಓಪನಿಂಗ್ ಇತ್ತಂತೆ. ಹಾಗಾಗಿ ಅದರ ನೆನಪಿಗೋಸ್ಕರ ಇದಕ್ಕೆ ಆ ಹೆಸರನ್ನ ಇಟ್ಟಿದ್ದಾರೆ. ಇಲ್ಲ ಅಂದಿದ್ರೆ ಇದು ಒಡೆಯರ್ ಅವರ ಹೆಸರಲ್ಲಿ ಇರಬೇಕಿತ್ತು. ಇದು ಫಾಲ್ಸ್, ಇದೊಂದು ಸಣ್ಣ ಫಾಲ್ಸ್, ಇದರ ಪವರ್ ಸ್ಟೇಷನ್ ಪಕ್ಕನೇ ಇರೋದು. ಇದನ್ನು ಗೌರಿ ಶಂಕರ್ ಫಾಲ್ಸ್ ಅಂತ ಹೇಳ್ತಾರಂತೆ. ನೋಡಿ, ಈ ಕಡೆ ಪವರ್ ಸ್ಟೇಷನ್ ಇದೆ, ಅದ್ರ ಪಕ್ಕನೇ ಈ ಫಾಲ್ಸ್ ಇದೆ. ಇಲ್ಲಿ ನಮ್ಮ ಮಾರುತಿಗಳ ಹಾವಳಿ ತುಂಬಾ ಇದೆ, ಹುಷಾರಾಗಿರಿ ಬಂದಾಗ. ನೋಡಿ, ತುಂಬ ಇದೆ. ನನ್ನ ಮಗಳೇ ಹೆದರ್ಕೊಂಡು ಗಾಡೀಲಿ ಕುತ್ಕೊಂಡು ಬಿಟ್ಟಿದ್ದಾಳತ್ತಿ. ಓಕೆ ಸ್ನೇಹಿತರೆ, ಈಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನಮ್ಮ ರಿಯಲ್ ಜೋಗ್ ಫಾಲ್ಸ್ ಫ್ರಂಟ್ ವ್ಯೂ. ಇದು ಶಿವಮೊಗ್ಗ ಡಿಸ್ಟಿಕ್ಗೆ ಸೇರಿರೋದಂತೆ. ಇದು ನೋಡಿ, ಈ ಕಡೆಯಿಂದ ನಮಗೆ 4 ಒಂದೇ ಕಡೆ ಕಾಣುತ್ತೆ. ಫಸ್ಟ್ ಇರೋದು ರಾಜ, ಅರ್ಧ ಕಾಣ್ತಾ ಇರೋದು ರೋರರ್, ಅದ್ರ ಪಕ್ಕ ಇರೋದು ರಾಕೆಟ್ಸ್, ಅದ್ರ ಪಕ್ಕ ಇರೋದು ರಾಣಿ. ಆ ಕಡೆಯಿಂದ ನಮಗೆ ರಾಜ ಕಾಣಿಸ್ತಾ ಇರಲಿಲ್ಲ, ಇವಾಗ ನೋಡಿ ಎಲ್ಲನೂ ಒಂದೇ ಕಡೆಯಿಂದ ಕಾಣುತ್ತೆ. ಮೊದಲು ಇಲ್ಲಿ ಕೆಳಗಡೆ ಬಿಡ್ತಾ ಇದ್ರಂತೆ, ಬಟ್ ಈಗ ಸ್ವಲ್ಪ ದಿನದಲ್ಲಿ ಒಂದು 6 ಸೂಸೈಡ್ ಆಯ್ತಂತೆ ಇಲ್ಲಿ. ಹಾಗಾಗಿ ಅಲ್ಲಿ ಕೆಳಗಡೆ ಹೋಗೋದನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಕೆಳಗಡೆ ಸ್ಟೆಪ್ಸ್ ಇಳಿದು ಹೋಗ್ಬೋದು, ಬಟ್ ನೀರು ಹತ್ರ ಹೋಗೋಕ್ಕಾಗೋದಿಲ್ಲ, ದೂರದಿಂದನೇ ನೋಡ್ಕೊಂಡು ಬರಬೇಕು. ಅಲ್ಲಿ 110 ಅಡಿ ಆಳ ಒಂದಿದೆಯಂತೆ, ಒಂದರಲ್ಲಿ 80 ಅಡಿ ಆಳ ಇದೆಯಂತೆ. ಹಾಗಾಗಿ ಈಗ ಯಾರನ್ನೂ ಬಿಡ್ತಾ ಇಲ್ಲ. ಅಲ್ಲಿ ಸ್ಟೆಪ್ಸ್ ಅಂತೂ ಇದೆ ನೋಡಿ, ಇಲ್ಲಿಂದ ಸ್ಟೆಪ್ಸ್ ಹೋಗುತ್ತೆ. ಅಲ್ಲಿ ಸ್ಟೆಪ್ಸ್ ಕಾಣ್ತಿದೆ ಅಲ್ವಾ, ಅದು 1400 ಸ್ಟೆಪ್ಸ್ ಇದೆಯಂತೆ. ಕೆಳಗಡೆ ತನಕನೂ ಹೋಗ್ಬೋದು, ಬಟ್ ನೀರು ಹತ್ರ ಹೋಗೋಕ್ಕಾಗಲ್ಲ. ಅದ್ರ ಪಕ್ಕನೇ ಒಂದು ಸಣ್ಣದಾಗಿ ಗೌರಿ ಶಂಕರ್ ಫಾಲ್ಸ್ ಅಂತ ಕೂಡ ಇದೆ. ನಾವು ಆಗಲೇ ಬ್ಯಾಕ್ ವ್ಯೂ ನೋಡಿದ್ವಿ, ಈಗ ಇದು ರಿಯಲ್ ಫ್ರಂಟ್ ವ್ಯೂ. ಮಳೆಗಾಲದಲ್ಲಂತೂ ಇಲ್ಲಿ ತುಂಬಾ ನೀರಿರುತ್ತಂತೆ, ಇವಾಗ ಇಷ್ಟೇ ಇರೋದು. ಅಲ್ಲಿ ಒಂದು ಸಣ್ಣದಾಗಿ ಜಾಗ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ತನಕ ಹೋಗ್ಬೋದು ನೀವು, ಅದ್ರ ಮುಂದೆ ಹೋಗೋಕ್ಕಾಗೋದಿಲ್ಲ. ಅಲ್ಲಿ ಆಳ ಇರೋದ್ರಿಂದ ಅಲ್ಲಿ ಬಿಡ್ತಾ ಇಲ್ಲ. ಈಗ ಮುಂಚೆ ಬಿಡ್ತಾ ಇದ್ರು, ಇವಾಗ ಬಿಡ್ತಾ ಇಲ್ಲ. ಈಗ ನಿಮಗೆ ಓವರ್ ಆಲ್ ವ್ಯೂ ತೋರಿಸ್ತೀನಿ. ಅದು ಅಲ್ಲಿ ಕಾಣ್ತಾ ಇರೋದು ನಾವು ಬ್ಯಾಕ್ ಸೈಡಿಂದ ನೋಡಿದ್ದಾಗಲೇ. ಇದು ಇಲ್ಲಿ ನೋಡಿದ್ದು, ಇದು ಬ್ಯಾಕ್ ಸೈಡ್ ವ್ಯೂ ನಾವು ಆಗಲೇ ನೋಡಿದ್ದು. ಇವ್ರ ಹೆಸರು ಮಂಜು ಅಂತ, ನಮ್ಮ ಜೊತೆ ಇದ್ದು ನಮಗೆ ಹೆಲ್ಪ್ ಮಾಡಿದಂಥ ಗೈಡ್. ಇವ್ರ ನಂಬರ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಯಾವಾಗಲಾದರೂ ನೀವು ಬಂದರೆ
ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರು ನಿಮಗೆ ರೂಮು ಕೊಡಿಸ್ತಾರೆ, ಇಲ್ಲ ಹೋಮ್ ಸ್ಟೇಗಳಿದೆಯಂತೆ. ಎಸ್ಪೆಷಲಿ ಬ್ಯಾಚುಲರ್ಸ್ ಬಂದಾಗ ಅವ್ರಿಗೆ ತುಂಬಾ ಹೆಲ್ಪ್ ಮಾಡ್ತಾರಂತೆ. ನಿಮಗೆ ಏನಾದರೂ ಇನ್ಫೋ ಬೇಕಿದ್ದರೆ ಅವ್ರ ನಂಬರ್ ಇರುತ್ತೆ, ನೀವು ಬರೋ ಮುಂಚೆ ಕೂಡ ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಇನ್ಫೋ ತೊಗೊಂಡು ಇಲ್ಲಿ ಬಂದಮೇಲೆ ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ. ಇದು ಜೋಗ್ ಫಾಲ್ಸ್ ಅಲ್ಲಿರೋ ವಾಕಿಂಗ್ ಪಾತ್. ಈ ನನ್ನ ಮಗಳಿಗೆ ಹೊಟ್ಟೆ ಹಸಿ ಅಂತೆ, ಇಲ್ಲಿ ಒಂದು ಮಯೂರ ಹೋಟೆಲ್ಸ್ ಇದೆ, ಅವ್ರ ಹೋಟೆಲ್ಗೀಗ ತಿನ್ನೋದಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ, ಇವಾಗ ಹೊಟ್ಟೆ ಹಸಿತಿದೆಯಂತೆ, ಅದಕ್ಕೆ ಅವಳಿಗೋಸ್ಕರ ಈಗ ಹೋಗ್ತಾ ಇದ್ದೀವಿ. ಇದು ಜೋಗ್ ಫಾಲ್ಸ್ನಲ್ಲೇ ಇರೋ ಒಂದು ಹೋಟೆಲ್ಲು. ಇಲ್ಲಿ ಅಕ್ಕಪಕ್ಕ ಇನ್ಯಾವುದು ರೂಮ್ಸ್ ಇಲ್ಲ ಅನಿಸುತ್ತೆ. ಇಲ್ಲಿ ನೋಡಿ AC ಆ್ಯಂಡ್ ನಾನ್ AC ರೂಮ್ಸ್ ಅವೈಲೇಬಲ್, ಹೋಟೆಲ್ ಮಯೂರ. ಇಲ್ಲೇ ನಾವೀಗ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ರೂಮ್ಗಳ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಕೇಳಿ ನಿಮಗೆ ತಿಳಿಸ್ತೀನಿ. ಇದು ಹೋಟೆಲ್ ಒಳಗಡೆ ಇರುವಂಥ ಮೆನ್ಯೂ ಚಾರ್ಟ್ ರಿಸೆಪ್ಷನಲ್ಲೇ ಹಾಕಿದ್ದಾರೆ. ಇಷ್ಟೆಲ್ಲ ವೆರೈಟೀಸ್ ಇದೆಯಂತೆ, ಇದರಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ಅವ್ರು ಕೇಳಿದಾಗಲೇ ಗೊತ್ತಾಗೋದು. ಒಳಗಡೆ ಹೋಗೋಣ ಈಗ. ನೋಡೋದಕ್ಕೆ ಹೋಟೆಲ್ ಚೆನ್ನಾಗಿದೆ. ಹೋಪ್ ತಿಂಡಿ ಊಟ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ವಿಶ್ ಮಾಡ್ತೀವಿ. ನೋಡ್ಬಿಟ್ಟು ನಮಗೂ ಹೊಟ್ಟೆ ಹಸಿದ್ಬಿಟ್ಟಿದೆ ಈಗ. ಮೊದಲೊಂದು ಸರಿ ಆಗಿದ್ರೂ ಇವಾಗ ಇನ್ನೊಂದು ಸರಿ ತಿನ್ನಬೇಕು ಅನ್ನಿಸ್ತಾ ಇದೆ. ನಾನು ನಿಮಗೆ ಲೀಸ್ಟ್ ಎಲ್ಲ ತೋರಿಸಿದ್ನಲ್ಲ, ಅಲ್ಲಿ ಹಿಂದೆ ಕಾಣ್ತಾ ಇದೆ, ಅಷ್ಟೆಲ್ಲ ಈಗ ಸಿಗೋದಿಲ್ವಂತೆ, ಬರೀ ಸೀಸನಲ್ಲಿ ಮಾತ್ರ ಅಂತ ಇದೆಲ್ಲ ಸಿಗೋದು. ಇವತ್ತು ನಮಗೆ ಸಿಕ್ಕಿದ್ದು ಇಡ್ಲಿ, ರೈಸ್ ಬಾತು, ಒಂದು ಬ್ರೆಡ್ ಆಮ್ಲೆಟ್. ಇನ್ನು ಊಟಕ್ಕೆ ಏನೇನು ಸಿಗುತ್ತೆ ಅಂತ ಗೊತ್ತಿಲ್ಲ, ಅದೇನಿದ್ರು 12:15 ಮೇಲಂತೆ. ನನ್ನ ಮಗಳಿಗೆ ಹೊಟ್ಟೆ ಹಸಿತಿತ್ತು ಅಂತ ಒಂದು ರೈಸ್ ಬಾತ್ ತೊಗೊಂಡಿದ್ದೀವಿ. ಡೀಸೆಂಟ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಏನು ಹೇಳ್ಕೊಳ್ಳೋ ಅಷ್ಟಿಲ್ಲ, ಬಟ್ ತಿನ್ಬೋದು. ಹೊಟ್ಟೆ ಜಾಸ್ತಿ ಬೇಕಾದರೆ ತಿನ್ನೋದಕ್ಕೆ ಓಕೆ. ದುಡ್ಡು ಬೇರೆ ಹೋಟೆಲ್ಗಿಂತ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಇದು ಗೌರ್ಮೆಂಟ್ ಅಂಡರ್ಟೇಕಿಂಗ್ ಹೋಟೆಲ್, ನಾನು ತುಂಬ ಚೆನ್ನಾಗಿರುತ್ತೆ, ಎಲ್ಲ ಸಿಗುತ್ತೆ ಅಂದ್ಕೊಂಡಿದ್ದೆ, ಬಟ್ ರಿವ್ಯೂ ಇಸ್ ಓಕೆ. ಇಲ್ಲಿಂದು ರೂಮ್ದು ನಿಮಗೆ ಕೇಳ್ಬಿಟ್ಟು ತಿಳಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. AC ಮತ್ತು ನಾನ್ AC ಎರಡೂ ಇದೆಯಂತೆ. ACಗೂ ನಾನ್ ACಗೂ 500 ರೂಪೀಸ್ ಡಿಫ್ರೆನ್ಸು. ಅದು ACದು 3,500 ಆಗುತ್ತೆ, 3,500. ನಾನ್ AC ಬಂದು 3,000 ಆಗುತ್ತೆ. ಅದರಲ್ಲೂ ರೂಮ್ಸ್ ಇರೋದು ಬರೀ 10 ಅಂತೆ. ಅದರಲ್ಲೂ ಇಲ್ಲಿ ಬಂದು ಬುಕ್ ಮಾಡೋಂಗಿಲ್ಲ. ಅಲ್ಲಿ ನಿಮಗೆ ವೆಬ್ಸೈಟ್ ಅಡ್ರೆಸ್ ಕಾಣ್ತಾ ಇದೆಯಲ್ಲ, www.kstdc.com ಅಂತ, ಅಲ್ಲಿಂದಲೇ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು. ರೂಮ್ ಇರೋದು ತುಂಬಾ ಕಡಿಮೆ. ಇಲ್ಲಿ ಬೇರೆ ಕಡೆ ರೂಮ್ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ, ಕೇಳ್ತೀನಿ. ನೀವೇನಾದರೂ ಇಲ್ಲಿ ಬರೋ ಐಡಿಯಾ ಇದ್ದರೆ ನೀವು ಒಂದು ಸರಿ ಅದರಲ್ಲಿ ಚೆಕ್ ಮಾಡಿ. ಕಾಂಪ್ಲಿಮೆಂಟ್ರಿಯಾಗಿ ಏನೂ ಫುಡ್ ಇಲ್ಲ, ಎಲ್ಲನೂ ಪೇಯ್ಡ್ ಬೇಸಿಸ್ಸು. ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲನೂ ಪೇಯ್ಡ್ ಬೇಸಿಸಲ್ಲೇ ಇಲ್ಲಿ ಇರೋದು. ತಿಂಡಿ ತಿಂದು ಆಚೆ ಬಂದ್ವಿ. ಈಗ ನಮಗೆ ರಿಟರ್ನ್ ಟ್ರೈನ್ ಭದ್ರಾವತಿಗಿರೋದು 2:15, ಅದು ತಾಲ್ಗುಪ್ಪದಿಂದ ಇರೋದು. ಇಲ್ಲಿಂದ 1/2 hour to 45 minutes ಬಸ್ಸಲ್ಲಿ ಜರ್ನಿ ಮಾಡಬೇಕು. ಹಾಗಾಗಿ ಇಲ್ಲೇ ಅಕ್ಕಪಕ್ಕ ಚೆನ್ನಾಗಿದೆ ಕೂತ್ಕೊಳ್ಳೋದಕ್ಕೆ, ಆರಾಮ್ಸೆ ಸಣ್ಣ ಗಾಳಿ ಬರ್ತಾ ಇದೆ. ಈ ಜೋಗ್ ಫಾಲ್ಸ್ ಮುಂದೆ ಕೂತಿದ್ದೀವಿ, ಚೆನ್ನಾಗಿ ಅನ್ನಿಸ್ತಾ ಇದೆ. ನಮ್ಮ ಮನೆಯವ್ರು ಹಾಗೆ ಹೇಳ್ತಾ ಇದ್ರು, ರೂಮಲ್ಲಿ ಕೂತ್ಕೊಳ್ಳೋದಕ್ಕಿಂತ ಇಂಥ ಜಾಗದಲ್ಲಿ ಕೂತ್ಕೊಂಡಾಗ ಚೆನ್ನಾಗಿರುತ್ತೆ ಅಲ್ವಾ ಅಂತ. ನನ್ನ ಮಗಳು ಮತ್ತು ಅವರು ಇಬ್ಬರು ಎಂಜಾಯ್ ಮಾಡ್ತಾ ಇದ್ದಾರೆ. ನಾನು ಇಲ್ಲೇ ಜೋಗ್ ಫಾಲ್ಸ್ನ ನೋಡ್ತಾ ಕೂತಿದ್ದೀನಿ ಇನ್ನೊಂದು ಸಾರಿ. ಚೆನ್ನಾಗಿ ಅನ್ನಿಸ್ತು ಒಂಥರ. ಇದನ್ನು ತುಂಬ ವರ್ಷದಿಂದ ನಾನು ಬರಬೇಕು ಅಂದ್ಕೊಳ್ತಾ ಇದ್ದೆ, ಆದರೆ ಬರೋದಕ್ಕೆ ಆಗಿರಲಿಲ್ಲ. ಈಗ ಮದುವೆ ರೀಸನ್ನಿಂದ ನನ್ನ ಮನೆಯವ್ರು ನನಗೆ ಸರ್ಪ್ರೈಸ್ ಕೊಟ್ಟಂಗಾಯಿತು. ಇದೊಂಥರ ತುಂಬಾ ಖುಷಿ ಕೊಡೋ ಸರ್ಪ್ರೈಸ್, ಚೆನ್ನಾಗಿ ಅನ್ನಿಸ್ತು ನನಗೆ. ಅಲ್ಲಿ ನೋಡಿ, ಇಬ್ಬರು ಆಟಾಡ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಬಂದಾಗ್ಲಿಂದನೂ ಯಾವುದೋ ಒಂದು ಹಾಡಿದೆಯಲ್ಲ ಈ ಜೋಗ್ ಫಾಲ್ಸ್ ರಿಲೇಟೆಡ್ ಅಂತ ಜ್ಞಾಪನ ಮಾಡ್ತಾನೇ ಇದ್ದೆ. ಇವಾಗ ಜ್ಞಾಪನ ಬಂತು. ರಾಜ್ಕುಮಾರ್ ಅವ್ರದ್ದು ಒಂದು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡು ಅಂತ ಹಾಡಿದೆ ನೋಡಿ, ಸಾಯೋದೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ, ಅದು ಜ್ಞಾಪನ ಬಂತು ಈಗ. ಇದು ನಾನು ನಿನಗೆ ಒಂದೊಂದಕ್ಕೂ ಒಂದೊಂದು ಹೆಸರು ಇದೆಯಲ್ಲ, ಅದು ಯಾಕೆ ಬಂದಿದ್ದು ಅಂತ ನನಗೆ ಗೈಡ್ ಹೇಳಿದ್ರು. ಅದು ಯಾಕೆಂದರೆ ಇಲ್ಲಿ ರಾಜ ಇದೆ ನೋಡಿ, ನನ್ನ ಲೆಫ್ಟ್ ಸೈಡಿಂದು ಇದು ಬಂದಿದೆಯಲ್ಲ, ಅದು ಮೇಲ್ಗಡೆಯಿಂದ ಕೆಳಗಡೆ ತನಕನೂ ಯಾವುದೇ ಬಂಡೆಗಳ ಮೇಲೆ ಬೀಳ್ದಂಗೆ ಡೈರೆಕ್ಟ್ ಕೆಳಗಡೆ ಬೀಳುತ್ತಂತೆ. ಅದ್ರ ಪಕ್ಕ ಅರ್ಧ ಇದೆಯಲ್ಲ, ಅದು ರೋರರ್, ಅದು ತುಂಬಾ ಶಬ್ದ ಮಾಡುತ್ತಂತೆ ಬರಬೇಕಾದ್ರೆ ಕೆಳಗಡೆ. ಇನ್ನು ಒಂದು ಅದ್ರ ಪಕ್ಕ ಇರೋದು ರ್ಯಾಕೆಟ್, ಅದು ಮೇಲ್ಗಡೆಯಿಂದ ಒಂದು ಬರುತ್ತೆ, ಮಧ್ಯ ಒಂದು ಬಂಡೆ ಇದೆ, ಆ ಬಂಡೆಯಿಂದ ಆ ಕಡೆ ಈ ಕಡೆ ಡಿವೈಡ್ ಆಗಿಬಿಟ್ಟು ಎರಡಾಗಿ ಕೆಳಗಡೆ ಬರುತ್ತೆ. ಇನ್ನು ಇದು ಲಾಸ್ಟಲ್ಲಿರೋದು ರಾಣಿ, ಅದು ಎಲ್ಲ ಬಂಡೆಗಳ ಮೇಲೂ ನಿಧಾನವಾಗಿ ಬಿದ್ದು ಕೆಳಗಡೆ ಬರ್ತಾಯಿದೆ.
ಸ್ನೇಹಿತರೆ, ಅಲ್ಲಿ ನೋಡಿ ಕೆಳಗಡೆ ರೇನ್ಬೋ ಕಾಣ್ತಾ ಇದೆ ನೀರು ಬೀಳ್ತಾ ಇರೋ ಜಾಗದಲ್ಲಿ. ವಾ, ನನ್ನ ಮಗಳಿಲ್ಲ ಅಂದಿದ್ರೆ ತುಂಬ ಖುಷಿ ಪಡೋಳು. ಈ ವಿಡಿಯೋ ತೋರಿಸ್ತೀನಿ ಅವಳಿಗೀಗ. ಇಷ್ಟೊತ್ತು ಇರಲಿಲ್ಲ, ಇವಾಗ ಕಾಣಿಸ್ತಾ ಇದೆ. ಬಾಟ್ಲು ತಗೊಂಡೆ. ಇದು ಎಂಟ್ರಿ ಆದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಚಿಕ್ಕ ಚಿಕ್ಕ ಹೋಟೆಲ್ಸ್ ಇದೆ, ಸ್ನ್ಯಾಕ್ಸ್ ಅಂಗಡಿ ಇದೆ ಒಳಗಡೆ. ನಾವೀಗ ಹೊರಟ್ವಿ. ಆ್ಯಕ್ಚುಲಿ 12:30 ಆಯಿತು. ನಿಂತ್ಕೋಸೋಣ, ನೀರಿನ ಬಾಟ್ಲು ತೊಗೊಳ್ಬೇಕಿತ್ತು ಅಂತ ಬಂದೆ. ಆಗಲೇ ನಿಮಗೊಂದು ಹೋಟೆಲ್ ತೋರಿಸಿದೆ, ಮಯೂರ ಹೋಟೆಲ್ಲು. ಇದು ಸೆಕೆಂಡ್ ಹೋಟೆಲ್ಲು. ಇಷ್ಟೇ ಇರೋದಿಲ್ಲಿ ಸ್ನ್ಯಾಕ್ಸ್ ಅಂಗಡಿ ಮತ್ತು ಹೋಟೆಲ್ಲು. ಇಲ್ಲಿ ಒಂದು ನೀರಿನ ಬಾಟ್ಲು 30 ರುಪೀಸು, ಬಟ್ ಎಕ್ಸ್ಟ್ರಾ ತೊಗೊಂಡ್ರು 10 ರೂಪಾಯಿ. ಟೋಟಲಿ 40 ರುಪೀಸ್ ತೊಗೊಂಡ್ರು 30 ರುಪೀಸ್ ಬಾಟಲ್ಗೆ. ಹಾಂ, ಹೋಗೋಣ. ಈಗ ನಾವು ಹೊರಟ್ವಿ. ಬಸ್ಸಲ್ಲಿ ಹೋಗ್ತೀವಿ ಈಗ. ಇಲ್ಲಿಗೆ ತಾಳ್ಗುಪ್ಪಗೆ ಹೋಗಬೇಕು. ಇದು ಸ್ನೇಹಿತರೆ ಎಂಟ್ರೆನ್ಸ್. ಈಗ ನಮ್ಮ ಬಸ್ ಕೂಡ ರೆಡಿ ಇದೆ ತಾಳ್ಗುಪ್ಪಗೆ ಹೋಗಿಬಿಟ್ಟು ಅಲ್ಲಿಂದ 2:30ಗೆ ಟ್ರೈನ್ ಇರೋದು. ನಾವು ರಿಸ್ಕ್ ಅಂತ ಈಗಲೇ ಹೋಗ್ತಾ ಇದ್ದೀವಿ. ಬಸ್ಸು ಒಬ್ಬರು ಇದ್ದಾರೆ ಅಂತ ಇದೆ, ಆಮೇಲೂ ಕೂಡ ಅಂತಾರೆ, ಒಬ್ಬೊಬ್ರು ಇಲ್ಲ ಅಂತಾರೆ. ತುಂಬ ಕಡಿಮೆ ಇರ್ಬೋದು, ಹಾಗಾಗಿ ಈಗಲೇ ಹೊರಟಿದ್ದೀವಿ ನಾವು. ಸ್ನೇಹಿತರೆ, ನಾವೀಗ ತಾಳ್ಗುಪ್ಪಗೆ ಬಂದಿದ್ದೀವಿ. ನಮ್ಮ ಟ್ರೈನ್ ರೆಡಿಯಾಗಿ ನಿಂತಿದೆ ಭದ್ರಾವತಿಗೆ. 2:30ಗೆ ಹೊರಡೋದು ಟ್ರೈನು. ನಮಗೀಗ 2:15 ಆಗಿದೆ. ನಾನು ಆಗಲೇ ಹೇಳಿದ್ನಲ್ಲ, ಬಸ್ಸು ಅಲ್ಲಿ ಸ್ಟ್ರೇಟ್ ನಿಂತಿದೆ ರೆಡಿಯಾಗಿ ಅಂತ. ಆ ಬಸ್ ಬಿಟ್ಟು ನಾವು ಬೇರೆ ಬಸ್ಸಿಗೆ ಬಂದ್ವಿ. ಅದು ರೈಲ್ವೆ ಸ್ಟೇಷನ್ಗೆ ಸ್ಟಾಪ್ ಕೊಡೋಲ್ಲ ಅಂತ. 1:20 ಆಗಿತ್ತು ಅಲ್ಲಿ ಹತ್ತದಾಗ. ಈಗ 2:15 ಆಗಿದೆ. ಹೊರಗಡೆ ಹೋಗೋಣ. ಬೆಂಗಳೂರಿಂದನೇ ರಿಸರ್ವ್ ಮಾಡಿದ್ವಿ ಇಲ್ಲಿಂದ ಭದ್ರಾವತಿಗೆ. 2.5 hour ಜರ್ನಿ ಅಂತೆ. ಹಾಯ್ ಅಲ್ಲ, ಇದು ಬಾಯ್. ನಾವೀಗ ಭದ್ರಾವತಿಗೆ ಹೋಗ್ತಾ ಇದ್ದೀವಿ ಮದುವೆಗೆ. ಯಾರ ಮದುವೆ? ದಡ್ಡ ಫ್ರೆಂಡ್ ಮದುವೆಗೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್. ನಾನು ಇವತ್ತು ಲಾಂಗ್ ಎಲ್ಲೋ ಡ್ರೆಸ್ ಹಾಕೊಳ್ತೀನಿ, ಆಮೇಲೆ ತೋರಿಸ್ತೀನಿ. ಬಾಯ್. And now I'm taking over for the day, 'cause I can be what you wanna be, and I can feel but you love for me. Take me to a place I'm calling for. Open up the doors I'm knocking on. ನಾವು ಮದುವೆಗೆ ಬರ್ತೀವಿ. ಹೇಳ್ತಿಲ್ಲ, ನಾವು ಮದುವೆಗೆ ಬರ್ತೀವಿ ಈಗ ಭದ್ರಾವತಿಯಲ್ಲಿ. ಈ ಮದುವೆ ಮುಗಿದ ತಕ್ಷಣವೇ ಮುಕ್ತಾಯ ಆಗುತ್ತೆ. ನನ್ನ ಈ ಟ್ರಾವೆಲ್ ವಿಡಿಯೋ, ಮೊದಲನೇ ಟ್ರಾವೆಲ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. Oh, I'm losing control.